ರಘು ಮತ್ತೆ ಗಿಲ್ಲಿ ದೂರ ದೂರ ಆದಾಗ, ಅಂದ್ರೆ ಅವರಿಬ್ಬರ ನಡುವೆ ಇದ್ದಂತಹ ಅಷ್ಟು ಬಾಂಡಿಂಗ್ ಇತ್ತಲ್ವಾ, ಆ ಬಾಂಡಿಂಗ್ ದೂರ ದೂರ ಆದಾಗ ಎಲ್ಲೋ ಒಂಥರ ನೋಡೋಕ್ಕೆ ಬೇಜಾರು ಅನ್ನಿಸ್ತಿತ್ತು. ಆ ಟೈಮಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಬಂತು ನೋಡಿ, ರಜತ್ ಮತ್ತೆ ಗಿಲ್ಲಿನ ನೋಡೋಕೆ ಇವಾಗ ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದೀವಿ. ಅಂದ್ರೆ ರಜತ್ ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಾಗ, ಪ್ರಾಬ್ಲಮ್ ಅಲ್ಲ, ಯಾವುದೋ ಒಂದು ಏನೋ ಅಪವಾದ ಹೊರಿಸೋದು ಆ ಥರ ಇದ್ದಾಗ ಕೌಂಟರ್ ಕೊಡೋಕೆ ಗಿಲ್ಲಿ ಬರ್ತಾರೆ, ಅಥವಾ ಗಿಲ್ಲಿ ಸಿಕ್ಕಾಕೊಂಡಾಗ ಕೌಂಟರ್ ಕೊಟ್ಟು ಅವ್ರನ್ನ ಸೇವ್ ಮಾಡೋಕೆ ರಜತ್ ಬರ್ತಾ ಇದ್ರು. ಆದ್ರೆ ರಜತ್ ಕೌಂಟರ್ಗೆನೆ ಎನ್ಕೌಂಟರ್ ಮಾಡಿ ಬಿಸಾಕಿದ್ದಾರೆ ಗಿಲ್ಲಿ, ಅದು ಕೂಡ ಬಾದ್ಶಾ ಕಿಚ್ಚ ಸುದೀಪನ ಎದುರಲ್ಲೇ. ಸೊ ಇದು ಈಗ ಹೈಲೈಟ್ ಆಗಿರುವಂಥದ್ದು. ಇನ್ನು ಪ್ರೋಮೋ ಅಂತ ಬಂದಾಗ, ಬಿಗ್ ಬಾಸ್ ಸೀಸನ್ 12 ಯಾವಾಗ ಸ್ಟಾರ್ಟ್ ಆಯ್ತೋ ನಮ್ಮೆಲ್ರಿಗೂ ಗೊತ್ತೇ ಇದೆ, ಅಲ್ಲಿ ಗಿಲ್ಲಿ ಇದ್ದೇ ಇರ್ತಾರೆ. ಪ್ರೋಮೋ ಸ್ಟಾರ್ ಆಗಿದ್ದಾರೆ ಗಿಲ್ಲಿ. ಸೊ ನಾನು ಮುಂಚೆನೆ ಹೇಳಿದ್ದೆ, ಯಾರು ಇವಾಗ ಬಿಗ್ ಬಾಸ್ ಮನೆಯಲ್ಲಾಗಿರ್ಬೋದು, ಯಾವುದೋ ಒಂದು ಇವೆಂಟ್ ಅಥವಾ ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇದೆ ಕಲರ್ಸ್ ಅಲ್ಲಿ ಅಂದಾಗ ಅಲ್ಲಿ ಪ್ರೋಮೋನಲ್ಲಿ ಇದ್ದಾರೆ ಅಂದ್ರೆ ಓಕೆ, ಅವರಿಂದ ಏನೋ ಕಂಟೆಂಟ್ ಇದೆ ಅಂತ. ಸೊ ಆ ರೀತಿ ನೋಡ್ತಾ ಹೋಗೋದಾದ್ರೆ ಗಿಲ್ಲಿ ಅಂತೂ ಕಂಟೆಂಟ್ ಸ್ಟಾರ್, ಎಂಟರ್ಟೈನ್ಮೆಂಟ್ ಸ್ಟಾರ್, ಪ್ರೋಮೋ ಸ್ಟಾರ್ ಆಗಿರುವಂಥದ್ದು ಕಲರ್ಸ್ ಕನ್ನಡಗೆ. ಸೊ ಇವತ್ತಿನ ಪ್ರೋಮೋನ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ರಜತ್ ಕೌಂಟರ್ನ ಎನ್ಕೌಂಟರ್ ಮಾಡಿರುವಂಥದ್ದು. ಸೊ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಗಿಲ್ಲಿ ಅಭಿಮಾನಿಗಳು, ಬುಜ್ಜಿ ಗಿಲ್ಲಿನ ಎದುರಾಕೊಂಡ್ರೆ ನೀನ್ ಆಗೋಗ್ತೀಯ ಬಜ್ಜಿ ಅಂತ. ಸೊ ಇದು ಏನು, ಗಿಲ್ಲಿ ರಜತ್ ಬಂದಾದ್ಮೇಲೆ ಸೇಫ್ ಆಗ್ಬಿಟ್ರ ಗಿಲ್ಲಿ? ಯಾಕಂದ್ರೆ ರಜತ್ ಕೌಂಟರ್ ಕೊಡೋದಲ್ಲಿ ಎತ್ತಿದ ಕೈ ಇಲ್ಲ. ಕಳೆದ ಸೀಸನ್ ಅಲ್ಲೂ ಕೂಡ ನಾವು ನೋಡಿದೀವಿ, ಎಂತ ವೀಕ್ ಇರೋರ್ನ ಇನ್ನ ವೀಕ್ ಮಾಡ್ಬಿಡ್ತಾರೆ ರಜತ್ ಮಾತಲ್ಲೇನೆ, ಹಾಗೇನೆ ಸ್ಟ್ರಾಂಗ್ ಇರೋರ್ನು ಕೂಡ ವೀಕ್ ಮಾಡಾಕ್ಬಿಡ್ತಾರೆ. ಅಂತ ಕೆಪಾಸಿಟಿ ಇರುವಂತ ರಜತ್, ಅಂತ ವ್ಯಕ್ತಿನ ಎದುರಾಕೊಂಡಿರುವಂಥದ್ದು ಗಿಲ್ಲಿ. ಸೊ ಗಿಲ್ಲಿ ಯಾರು ಬಂದ್ರೂ ಕೂಡ ಗಿಲ್ಲಿನ ಎದುರಾಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ಮಾತಲ್ಲೇ ಗಿಲ್ಲಿ ಎಲ್ಲರನ್ನ ಗೆಲ್ತಾ ಇರುವಂಥದ್ದು. ಮಾತಲ್ಲೇ ಈ ಸಲ ಬಿಗ್ ಬಾಸ್ ಸೀಸನ್ 12 ಕಪ್ಪನ್ನು ಗೆಲ್ತಾರೆ ಗಿಲ್ಲಿ ಅಂತ ಗಿಲ್ಲಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಸೊ ಗಿಲ್ಲಿ ಫ್ಲವರ್ ಅಲ್ಲ ಫೈಯರ್, ಗಿಲ್ಲಿನ ಎದುರಾಕೋಬೇಡಿ ಅಂತ ಎಲ್ಲರೂ ಕೂಡ ಕಮೆಂಟ್ಗಳ ಸುರಿಮಳೆಯನ್ನ ಸುರಿಸ್ತಾ ಇದ್ದಾರೆ. ಸೊ ಇನ್ನು ಕಿಚ್ಚನ ಎದುರಲ್ಲೇ ಕೂಡ ಈ ರೀತಿಯಾಗಿ ಚಾಲೆಂಜ್ ಮಾಡಿರೋದು. ರಜತ್ ಹೇಳ್ತಾರೆ, ನನ್ನ ವಿರುದ್ಧ ಯಾರ್ಯಾರು ಮಾತಾಡ್ತಾ ಇದ್ದಾರೆ, ಯಾವ ಒಂದು ಸಂದರ್ಭ ಅಂತ ಹೇಳ್ತೀನಿ, ಯಾರ ಪಾಪದ ಕೂಡ ತುಂಬಿದೆ ಈ ಮನೆಯಲ್ಲಿ ಅಂತ ಒಂದು ಟಾಸ್ಕ್, ಅಂದ್ರೆ ಒಂದು ಫನ್ನಿ ಟಾಸ್ಕ್ ಅಂತ ತಗೋಬಹುದು, ಒಂದು ಆಕ್ಟಿವಿಟಿ ಅಂತ ಕೊಡ್ಬೋದು. ಆಕ್ಟಿವಿಟಿ ಇಸ್ ಅ ಸೂಟಬಲ್ ವರ್ಡ್ ಇದಕ್ಕೆ, ಆಯ್ತಾ? ಆಕ್ಟಿವಿಟಿ ಅಂತ ಕಿಚ್ಚ ಸರ್ ಕೊಟ್ಟಿರ್ತಾರೆ. ಆಗ ಗಿಲ್ಲಿ ರಜತ್ ಹೆಸರನ್ನ ತಗೊಂಡು ರಜತ್ ಅಣ್ಣನ ಪಾಪದ ಕೂಡ ತುಳುಕಿದೆ ಅಥವಾ ಪಾಪದ ಕೂಡ ತುಂಬಿದೆ ಅಂತ ಕೊಟ್ಟಾಗ ರಜತ್ ಹೇಳ್ತಾರೆ, ಸೊ ಯಾರ್ಯಾರು ನನ್ನ ಹೆಸರನ್ನ ತಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಹೊರಗೆ ಕಳ್ಸಿನೇ ನಾನ್ ಮನೆಯಿಂದ ಕಾಲ್ ಆಚೆ ಇಡೋದು ಅಂತ. ಅದಕ್ಕೆ ಆ ಕೌಂಟರ್ಗೆ ಮತ್ತೆ ಕೌಂಟರ್ ಕೊಡ್ತಾರೆ ಗಿಲ್ಲಿ. ಸೊ ಹಾಗಿದ್ರೆ ರಜತ್ನ ಮನೆಯಿಂದ ಹೊರಗೆ ಕಳ್ಸೇನೆ ನಾನ್ ಹೋಗೋದು ಅಂತ. ಸೊ ಈ ಒಂದು ಪ್ರೋಮೋ ಈಗ ಸಖತ್ ಅಂದ್ರೆ ಸಖತ್ ವೈರಲ್ ಆಗ್ತಿದೆ. ಗಿಲ್ಲಿನ ಎದುರಾಕೊಳ್ಳೋಕೆ ಯಾರಿಗೂ ತಾಕತ್ ಇರೋದಿಲ್ಲ ಅಂತ. ಸೊ ಈಗ ಗಿಲ್ಲಿ ಮತ್ತೆ ರಜತ್ ರಿಯಲ್ ಆಟವನ್ನ ಈಗ ಶುರು ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಈಗ ಶುರುವಾಗಿದೆ. ಯಾಕಂದ್ರೆ ಇಬ್ರು ಕೂಡ ಚೆನ್ನಾಗಿದ್ರು. ರಜತ್ ಎಷ್ಟು ಸ್ಟ್ರಾಂಗ್ ಆ ಥರ ವಿಚಾರಗಳಲ್ಲಿ ಬಂದಾಗ, ಆಟ ಅಂತ ಬಂದಾಗ್ಲೂ ಕೂಡ ಕಳೆದ ಸೀಸನ್ ನಲ್ಲಿ ನಾವು ನೋಡ್ತಾ ಹೋದಾಗ, ಸೊ ಈಗ ಗಿಲ್ಲಿ ರಜತ್ತನ್ನೇ ಎದುರಾಕೊಂಡಿರುವಂಥದ್ದು. ಈಗ ಅಸಲಿ ಆಟ ಈಗ ಶುರು ಅಂತ ಹೇಳುವಂತ ಸಮಯ ಬಂದಿದೆ ಅಂತ ಅನ್ಸುತ್ತೆ. ಈ ಬಗ್ಗೆ ನೀವೇನ್ ಹೇಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.